ಸ್ಯಾಂಡಲ್ವುಡ್ನಲ್ಲಿ ಸಿಹಿ ವರ್ಸಸ್ ಮೆಣಸಿನಕಾಯಿ ಡಿಬೇಟ್. ಕನಕಪುರ ಶ್ರೀನಿವಾಸ್ ಮಾತಿಗೆ ಸ್ಯಾಂಡಲ್ವುಡ್ ಶಾಕ್. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆ. ಕಾಟನ್ಪೇಟೆ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಸಿಡಿಸಿದ ಮಾತುಗಳು ಇದೀಗ ಚಿತ್ರರಂಗದೊಳಗೆ ಬೆಂಕಿ ಹಚ್ಚಿದೆ. ವೇದಿಕೆಯಲ್ಲಿ ಆರಂಭವಾದ ಆ ಕಿಡಿ ಈಗ ಫಿಲ್ಮ್ ಚೇಂಬರ್ ದ್ವಾರ ತಟ್ಟಿದ್ದು ಪೊಲೀಸ್ ಠಾಣೆವರೆಗೆ ತಲುಪಿದೆ. ಡಿಕೆ ಶಿವಕುಮಾರ್, ಧ್ರುವ ಸರ್ಜಾ, ಜೋಗಿ ಪ್ರೇಮ್, ಎಪಿ ಅರ್ಜುನ್, ಪುನೀತ್ ರಾಜ್ಕುಮಾರ್ ಹಲವರ ಹೆಸರುಗಳನ್ನ ಉಲ್ಲೇಖಿಸಿ ಅಸಮಾಧಾನ ಹೊರಹಾಕಿದ ಶ್ರೀನಿವಾಸ್ ಅವರ ಹೇಳಿಕೆಗಳು ಈಗ ದೊಡ್ಡ ವಿವಾದದ ರೂಪ ಪಡೆದುಕೊಂಡಿವೆ. ಈ ಮಾತುಗಳಿಗೆ ಮೊದಲು ಕಿಡಿಕಾರಿದವರು ನಿರ್ದೇಶಕ ಜೋಗಿ ಪ್ರೇಮ್. ನೇರವಾಗಿ ಕಾನೂನು ಹಾದಿ ಹಿಡಿದು ಫಿಲ್ಮ್ ಚೇಂಬರ್ ಹಾಗೂ ಪೊಲೀಸರಿಗೆ ದೂರು ನೀಡಿದ್ದಾರೆ. ಚಿತ್ರರಂಗದ ಗೌರವಕ್ಕೆ ಧಕ್ಕೆ ಎಂದು ಪ್ರೇಮ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಎಪಿ ಅರ್ಜುನ್ ಕೂಡ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದು, ನಾವು ಮಂಡ್ಯದವರು, ಅಗತ್ಯ ಬಂದ್ರೆ ಮಾತನಾಡಲು ನಮಗೆ ಬರುತ್ತೆ ಎಂದು ಸವಾಲ್ ಹಾಕಿದ್ದಾರೆ. ಹೀಗಾಗಿ ಈ ವಿವಾದ ಕೇವಲ ಮಾತಿನ ಯುದ್ಧವಾಗಿರದೆ ಅಹಂಕಾರದ ಘರ್ಷಣೆಯಾಗಿ ಮಾರ್ಪಟ್ಟಿದೆ. ಆದರೆ ಸಿಹಿ ನಡುವೆ ಮೆಣಸಿನಕಾಯಿ ಹಾಕಿದಂತೆ ಟ್ವಿಸ್ಟ್ ಕೊಟ್ಟವರು ಕಿಚ್ಚ ಸುದೀಪ್. ಸಿಸಿಎಲ್ ಗೆಲುವಿನ ಸುದ್ದಿಗೋಷ್ಠಿಯಲ್ಲಿ ಲಾಡು ತಿನ್ನುವ ಸಂದರ್ಭದಲ್ಲೇ ವಿಚಾರ ಕೇಳಿ ಬಂದಾಗ ಕಿಚ್ಚ ತಮ್ಮ ಸ್ಟೈಲ್ನಲ್ಲಿ ಉತ್ತರಿಸಿದ್ರು. ನಾವು ಕಪ್ ಗೆಲ್ಲಲು 12 ವರ್ಷ ಕಾದಿದ್ದೇವೆ. ನಮ್ಮ ಉತ್ತರಕ್ಕೂ ಸ್ವಲ್ಪ ಕಾಯಿರಿ. ಇನ್ನೊಂದು ವೇದಿಕೆ ಹತ್ತುತ್ತೇನೆ, ಆಗ ಮಾತನಾಡ್ತೇನೆ. ಈಗ ಲಾಡು ತಿನ್ನುವ ಸಮಯ, ಮೆಣಸಿನಕಾಯಿ ಅಲ್ಲ. ಇದು 30 ವರ್ಷದ ಅನುಭವದ ಮಾತು ಎಂದು ಹೇಳಿದ ಸುದೀಪ್ ಅವರ ಮಾತುಗಳು ಈಗ ಸಖತ್ತು ವೈರಲ್ ಆಗಿದೆ. ಸಿಹಿ ಮಾತಿನೊಳಗೆ ಹೊಕ್ಕಿರುವ ಕಹಿ ಸೂಚನೆ ಯಾರ ಕಡೆ ಎಂಬ ಚರ್ಚೆ ಜೋರಾಗಿದೆ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರ, ಪಕ್ಕದ ಕಡೆ ಒಂದು ಮೆಣಸಿನಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಎರಡು ನಾನೇ ಕೊಟ್ಟಿರೋದು. ಏನ್ ಮಾಡಬೇಕು? ಈತ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನಕಾಯಿ ಹಾಕಿದೆ ಅಲ್ಲ, ಮಾತು ಹೇಳ್ತೀನಿ ಬೇಡಮ್ಮ. ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹೆಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ, ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿದೆ. ಇನ್ನೊಂದು ವೇದಿಕೆ ಹತ್ತಿನ ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನಕಾಯಿ ಅಲ್ಲ. ಓಕೆ. ಒಟ್ನಲ್ಲಿ ಕಾಟನ್ಪೇಟೆ ಸುದ್ದಿಗೋಷ್ಠಿಯಿಂದ ಆರಂಭವಾದ ಈ ಮಾತಿನ ಸಿಡಿಲು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಗುಡುಗುತ್ತದೆಯೇ? ಮತ್ತಷ್ಟು ಸ್ಟಾರ್ಸ್ಗಳು ವೇದಿಕೆಗೆ ಬಂದು ರಿಯಾಕ್ಟ್ ಮಾಡ್ತಾರಾ ಅಥವಾ ಈ ಬಿರುಗಾಳಿ ಶಾಂತವಾಗುತ್ತದೆಯಾ? ಸ್ಯಾಂಡಲ್ವುಡ್ ಈಗ ಕಾದು ನೋಡ್ತಾ ಇರೋದೊಂದೇ, ಸಿಹಿಯ ನಂತರ ಬರುವ ಮೆಣಸಿನಕಾಯಿಯ ರುಚಿ ಎಷ್ಟು ತೀವ್ರವಾಗಿರಲಿದೆ ಎಂಬುದು. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.